ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೀಯ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧಗಳಿಗೆ ಅನಂತ ಕೋಟಿ ಪ್ರಣಾಮಗಾನ ಸಲ್ಲಿಸುತ್ತಾ ಇವತ್ತಿನ ದಿನ ಸಮರ್ಥ ಸದ್ಗುರು ಸಿದ್ಧಾರೂಢರ ಒಂದು ಪ್ರಾಣ ಪ್ರತಿಷ್ಠಾಪನೆಯ ಮೂರ್ತಿಗೆ ಮಾಡಿರ್ತಕ್ಕಂಥ ಶ್ರೇಷ್ಠವಾದ ಲೀಲೆಯನ್ನು ನೋಡೋಣ. ಇವರ ಲೀಲೆಯನ್ನು ನೋಡುವುದೇ ನಮ್ಮ ಮಾನವ ಜನ್ಮದ ಒಂದು ಪಾಪವನ್ನು ಕಳೆದು ಒಂದು ಪುಣ್ಯದ ಗಳಿಗೆಯನ್ನು ಪಡೆದುಕೊಂಡಂತೆ ಮಾನವ ಜನ್ಮದ ಸಾರ್ಥಕತೆಯಲ್ಲಿ ನಮ್ಮ ಆಯುಷ್ಯವೂ ಕೂಡ ಹೆಚ್ಚಾಗುತ್ತದೆ. ಯಾವಾಗ ನಾವು ಶಿವನಾಮ ಸ್ಮರಣೆ, ಶಿವನ ಭಜನೆ, ಶಿವನ ಶ್ರುತಿ ಪಟಲವನ್ನು ಮಾಡುತ್ತಿರ್ತೇವೆ, ಆವಾಗ ನಮ್ಮ ಆಯುಷ್ಯದಲ್ಲಿ ಈ ಆಯುಷ್ಯವನ್ನು ಸೇರಿಸುವುದಿಲ್ಲ. ಅಂದರೆ ಶಿವನ ಭಜನೆಯನ್ನು ಮಾಡುವ ಆಯುಷ್ಯವನ್ನು ಪರಮಾತ್ಮ ನಮಗೆ ಬೋನಸ್ ಆಗಿ ಕೊಡ್ತಾನೆ. ಈ ಆಯುಷ್ಯವನ್ನು ನಾವು ಒಂದು ದಿನದಲ್ಲಿ 10 ನಿಮಿಷವಾದರೂ ನಾವು ಶಿವನಾಮ ಸ್ಮರಣೆ ಮಾಡಿದರೆ ನಮ್ಮ ಆಯುಷ್ಯದಲ್ಲಿ 10 ನಿಮಿಷ ಆಯುಷ್ಯ ಹೆಚ್ಚಾಗುತ್ತದೆ. ನಾವು 1 ತಾಸು ಮಾಡಿದರೆ ಅದು 1 ತಾಸು ಆಯುಷ್ಯ ಹೆಚ್ಚಾಗುತ್ತದೆ. ಅದೇ ರೀತಿ 1, 2 ದಿನ 3 ದಿನ ಆದರೂ ಕೂಡ ನಮ್ಮ ಶಿವನಾಮ ಸ್ಮರಣೆ ನಮ್ಮ ಜೀವನದಲ್ಲಿ 1 ವರ್ಷದಲ್ಲಿ ಮಾಡಿದರೂ ಕೂಡ 4, 5 ದಿನ 3 ದಿನ ಆದರೂ ನಮ್ಮ ಜೀವನದಲ್ಲಿ ಆಯುಷ್ಯ ಹೆಚ್ಚಾಗುತ್ತದೆ. ಈ ಆಯುಷ್ಯ ಹೆಚ್ಚಾಗುವುದರಿಂದ ಪಾರಮಾರ್ಥದ ನಾನಾರೆಂಬ ಅರಿವಿನ ಮೂಲವನ್ನು ಹುಡುಕಿ ಮಾನವ ಜನ್ಮ ಸಾರ್ಥಕ ಮಾಡಿಕೊಳ್ಳಲು ಅನುಕೂಲವಾಗುತ್ತದೆ. ಒಂದು ದಿನ ಸಮರ್ಥ ಸದ್ಗುರು ಸಿದ್ಧಾರೂಢರು ಮನೆಯನ್ನು ಬಿಟ್ಟು ಗೃಹ ತ್ಯಾಗ ಮಾಡಿ ಗುರುಶೋಧನೆಗಾಗಿ 7 ವರ್ಷದಲ್ಲೇ ಸಿದ್ಧಾರೂಢರು ಬಾಲಕಲಾಗಿದ್ದಾಗಲೇ ಮನೆಯನ್ನು ತ್ಯಾಗ ಮಾಡುತ್ತಾರೆ. ಎಂಥ ಒಂದು ಚಿಕ್ಕ ವಯಸ್ಸಿನಲ್ಲಿ ನಮಗೆಲ್ಲ ನಾವು ಯಾರಂತ ಗೊತ್ತಿರೋಂಗಿಲ್ಲ. ನಮಗೆ ಮನೆಯವರು ಎಂಥ ನಮ್ಮ ಒಂದು ವ್ಯವಸ್ಥಿತ ಇರ್ತೀವಿ, ಅಂಥದ್ರಲ್ಲೇ ಆ ಒಂದು ಚಿಕ್ಕ ವಯಸ್ಸಿನಲ್ಲಿ 7 ವರ್ಷದಲ್ಲೇ ಬಾಲಕ ಸಿದ್ಧಾರೂಢರು ಗುರುಶೋಧನೆಗಾಗಿ ಹೊರಡುತ್ತಾರೆ. ಗುರುಶೋಧನೆಗಾಗಿ ಹೊರಡಿದಾಗ ಅವರ ಸ್ನೇಹಿತರು ಇಬ್ಬರು ಹೇಳುತ್ತಾರೆ, ನಾವು ಬರ್ತೀವಿ ಸಿದ್ಧ, ನಾವು ಬರ್ತೀವಿ ಅಂತೇಳಿ. ಬರುವುದಿದ್ರೆ ಬರಬಹುದು, ನನ್ನ ಒಂದು ಅಭ್ಯಂತರ ಏನೂ ಇಲ್ಲ ಅಂತ ಹೇಳ್ತಾರೆ. ಆದರೆ ಹೋಗುತ್ತಾ ಹೋಗುತ್ತಾ ದಾರಿಯ ಮಧ್ಯದಲ್ಲಿ ಬಸವಣ್ಣನ ಮೂರ್ತಿಯಲ್ಲಿ ಒಂದು ಗುಡಿ ಇರ್ತದೆ. ಆ ಗುಡಿ ಒಳಗೆ ಇವರು ಕುಂತಿರ್ತಾರೆ, ರಾತ್ರಿ ಆಗಿರ್ತದೆ, ಅಲ್ಲೇ ಇರ್ತಾರೆ. ಆದರೆ ಬಸವಣ್ಣನ ಮೂರ್ತಿಯ ಮೇಲೆ ಕುಳಿತ ಕಾರಣಕ್ಕಾಗಿ ಪೂಜಾರಿ ಬಂದು ಏನು ಮಾಡ್ತಾನಂದರೆ ಹೊಡೆದು ಬಿಡ್ತಾನೆ, ಮೂರ್ತಿ ಮೇಲೆ ಕುಂತಿರಲ್ಲ ಅಂಥೇಳಿ. ಆದರೆ ಹೊಡೆದರೆ ಆ ಬಸವಣ್ಣನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಬರುತ್ತಾರೆ. ಸಿದ್ಧನು ಸೋಮನನ್ನು ಮತ್ತು ಭೀಮನನ್ನು ಕರೆದುಕೊಂಡು ಸಂಚಾರ ಮಾಡುತ್ತಾ ಸದಾಶಿವಪೇಟೆ ಎಂಬ ಗ್ರಾಮಕ್ಕೆ ಹೋದರು. ಆ ಗ್ರಾಮದಲ್ಲಿ ಒಂದು ಬಸವದೇವರ ಗುಡಿ ಇತ್ತು. ಅಲ್ಲಿಯೇ ಗುಡಿಯಲ್ಲಿ 3 ಇಳಿದುಕೊಂಡರು, ವಿಶ್ರಮಿಸಿದರು. ರಾತ್ರಿ ಮಲಗಿಕೊಂಡು ಕೂಡ ಅಲ್ಲೇ ಇದ್ದರು. ಮರುದಿನ ಮುಂಜಾನೆ ಮುಖ ತೊಳೆದುಕೊಂಡು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಸ್ನಾನಾದಿಗಳನ್ನು ಮಾಡಿ ಅದೇ ಗುಡಿಯಲ್ಲಿ ಕುಳಿತುಕೊಂಡರು. ಗುಡಿಯ ಬಸವಣ್ಣ ದೇವರ ಮೇಲೆ ಸಿದ್ಧನು ಏರಿ ಕುಳಿತುಕೊಂಡನು. ಭಕ್ತರು ದೇವರಿಗೆ ಮುಂಜಾನೆ ಸ್ನಾನ ಮಾಡಿ ನಮಸ್ಕರಿಸಲಿಕ್ಕೆ ಬರುತ್ತಿದ್ದರು. ಸಿದ್ಧ ದೇವರ ಮೇಲೆ ಕುಳಿತಿದ್ದನ್ನು ನೋಡಿ ಅವರು ಬಹಳ ಸಿಟ್ಟಾದರು. ಬಸವಣ್ಣ ದೇವರ ಮೇಲೇರಿ ಕುಳಿತ ಸಿದ್ಧನಿಗೆ ಅವರು ಸಿಟ್ಟು ಮಾಡಿದರು. ಇನ್ನೂ ಇಳಿಯಲಿಲ್ಲ. ಆದರೆ ಏನು ಮಾಡಿದರೂ ಸಿದ್ಧ ಇಳಿಯಲಿಲ್ಲ. ಊರಲ್ಲಿ ಈ ಸುದ್ದಿ ಹರಡಿಬಿಟ್ಟು ಎಲ್ಲ ಜನರು ಕೂಡಿದರು. ಗುಡಿಯ ಮುಂದೆ ಕೆಲವರು ನಿಂತರು, ಗುಡಿಯ ರಂಗಮಂಟಪದಲ್ಲಿ ಕೆಲವರು ಜನರು ನಿಂತರು, ಗರ್ಭಗುಡಿಯಲ್ಲಿ ಕೆಲವರು ನಿಂತರು. ಗರ್ಭಗುಡಿಯಲ್ಲಿ ನಿಂತವರಲ್ಲಿ ಓರ್ವನು ಸಿದ್ಧನ ಹತ್ತಿರ ಹೋಗಿ ಸಿಟ್ಟಿನಿಂದ ಇಳಿಯಲು ಹೇಳಿದನು. ಸಿದ್ಧನು ಬಸವಣ್ಣ ಮೂರ್ತಿಯ ಮೇಲೆ ಕುಳಿತವನು ಇಳಿಯಲೇ ಇಲ್ಲ. ಮತ್ತೆ ಇಳಿಯಲು ಹೇಳಿದನು, ಸಾಧ್ಯವಿಲ್ಲ ಎಂದನು ಸಿದ್ಧ. ಇದರಿಂದ ಸಿಟ್ಟಿಗೆದ್ದಿರತಕ್ಕಂಥ ಅಲ್ಲಿ ಭಕ್ತ ಸಮೂಹ ಅವನು ಸಿದ್ಧನನ್ನು ಹೊಡೆಯಲು ಕೈ ಎತ್ತಿ ಹೋದನು. ಅವನ ಕೈಯಿಂದ ರಕ್ತ ಸುರಿಹತ್ತಿತ್ತು. ಮಹಾತ್ಮರ ಚೇಷ್ಟೆಯಾಗಲಿ ಮಹಾತ್ಮರ ಪರೀಕ್ಷೆಯಾಗಲಿ ಯಾವತ್ತೂ ನಮ್ಮ ಜೀವನದ ಮಾಡಲೇಬಾರ್ದು. ಮಹಾತ್ಮರ ಪರೀಕ್ಷೆ ಮಾಡುವುದು ಅತಿ ದೊಡ್ಡ ಪಾಪವಾಗಿರ್ತಕ್ಕಂಥದ್ದು. ಮಹಾತ್ಮರ ಚೇಷ್ಟೆ ಮಾಡಿ ಪರೀಕ್ಷೆ ಮಾಡುವುದರಲ್ಲಿ ಏನಾದರೂ ಎಡವಟ್ಟು ಮಾಡಿಕೊಂಡು ಅವರ ಒಂದು ಶಾಪಕ್ಕೆ ಗುರಿಯಾದರೆ ಜನ್ಮಾಂತರವಾಗಿ ಅದು ತಲುಪುತ್ತದೆ ನಮ್ಮನ್ನು. ಒಳ್ಳೆಯ ಮಹಾತ್ಮರಿಂದ ಅವರೇ ನಮಗೆ ಕರುಣೆ ಮಾಡುವುದರವರೆಗೂ ನಮಗೆ ಆ ಪಾಪದಿಂದ ಮುಕ್ತಿ ಸಿಗುವುದಿಲ್ಲ. ಯಾವತ್ತಿಗೂ ನಮ್ಮ ಜೀವನದಲ್ಲಿ ಮಹಾತ್ಮರ ಲೀಲೆಯಾಗಲಿ ಮಹಾತ್ಮರ ಮೂಲವನ್ನಾಗಲಿ ನಾವು ಪರೀಕ್ಷೆ ಮಾಡಲಿಕ್ಕೆ ಹೋಗಬಾರ್ದು. ಅವನ ಕೈಯಿಂದ ರಕ್ತ ಸುರಿಹತ್ತಿತ ಭಕ್ತನಿಂದಲ. ಇದರಿಂದ ಅವನಿಗೆ ನೋವಾಗಿ ನೆಲಕ್ಕೆ ಬಿದ್ದು ಬಿಟ್ಟ. ಸಾಕ್ಷಾತ್ ಪರಮಾತ್ಮನ ಅವತಾರವಾಗಿರ್ತಕ್ಕಂಥ ಸಿದ್ಧಾರೂಢರ ಮೇಲೆ ಕೈ ಮಾಡ್ತಾನೆ ಭಕ್ತ ಬಂದ. ಆ ಭಕ್ತನಿಗೆ ಗೊತ್ತಿರುವುದಿಲ್ಲ ಸಿದ್ಧಾರೂಢರು ಮಹಿಮಾ ಪುರುಷರಿದ್ದಾರೆ ಎಂದು. ಗುಡಿಯ ಮುಂದೆ ನಿಂತ ರಂಗಮಂಟಪದಲ್ಲಿ ಮತ್ತು ಗರ್ಭಗುಡಿಯಲ್ಲಿ ನಿಂತ ಜನರಿಗೆ ಆಶ್ಚರ್ಯಕರವಾಗುತ್ತದೆ. ಸಿದ್ಧನು ಸಾಮಾನ್ಯನಲ್ಲ, ಅವನು ಮನುಷ್ಯನಲ್ಲ, ಅವನು ಮನುಷ್ಯ ರೂಪದಲ್ಲಿ ಬಂದ ಪರಮೇಶ್ವರನಾಗಿದ್ದಾನೆ. ಮಹಾತ್ಮರು ನಿಮ್ಮಂತೆ ನಮ್ಮ ಮಧ್ಯದಲ್ಲಿ ಇದ್ದರೂ ಸಹಿತ ಅವರ ನಶ್ವರವಾದ ಶರೀರ ಅದು ಶರೀರವಾಗಿರುವುದಿಲ್ಲ. ಅದು ಒಂದು ದೈವೀಯ ಶಕ್ತಿ, ಪಾರಮಾರ್ಥದ ಚೈತನ್ಯ ಶಕ್ತಿಯಾಗಿ ಪರಾಕಾಷ್ಠೆಯನ್ನು ಮುಟ್ಟಿದ ಮಾನವ ಜನ್ಮ ಸಾರ್ಥಕತೆ ಮಾಡಬಂದ ಭವರೋಗದ ವೈದ್ಯರಾಗಿರ್ತಾರೆ.
ಅವರನ್ನು ನಿಮ್ಮಂತೆ ಉಂಡು ತಿಂದು ಮಲಗುತ್ತಾರೆ ಎಂದು ನಾವು ಕನ್ಸಿಡರ್ ಮಾಡಬಾರ್ದು. ಆ ರೀತಿ ನೋಡೋಕ್ಕೂ ಹೋಗಬಾರ್ದು. ನೋಡೋದು ಅಂದರೆ ಅದು ಅತಿ ದೊಡ್ಡ ನಮ್ಮ ಮೂರ್ಖತನದ ನಾವೇ ಪ್ರದರ್ಶನ ಮಾಡಿದಂಗೆ ಆಗ್ತದೆ. ಪರಮೇಶ್ವರನು ತನ್ನ ವಾಹನ ನಂದೀಶ್ವರನ ಮೇಲೆ ಕುಳಿತಂತೆ ಬಸವಣ್ಣನ ಮೂರ್ತಿಯ ಮೇಲೆ ಸಿದ್ಧಾರೂಢರು ಕುಳಿತಿದ್ದಾರೆ. ನಿಜವಾಗಿ ಈತನು ಪರಮೇಶ್ವರನೆಂದು ಅವನಿಗೆ ಎಲ್ಲರೂ ತಲೆಬಾಗಿದ್ದರು. ಊರಲ್ಲಿ ಭಕ್ತರು ಸಿದ್ಧನನ್ನು ಹಾಗೂ ಅವನೊಳಗೆ ಬಂದಿದ್ದ ಸೋಮ ಭೀಮರಿಗೆ ಊಟ ಹಾಕಿ ಅವರ ಅತಿಥಿ ಸತ್ಕಾರವನ್ನು ಮಾಡಿ ಸಿದ್ಧನು ಅವರೆಲ್ಲರಿಗೂ ಆಶೀರ್ವದಿಸಿದರು. ಬಸವಣ್ಣನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದನೋ ಆ ಮೂರ್ತಿಗೆ ಜೀವ ಕಳೆ ಬಂದಿತ್ತು. ಯಾಕೆಂದರೆ ಸಾಕ್ಷಾತ್ ಪರಮಾತ್ಮನ ಮೂರ್ತಿ ಮೇಲೆ ಕುಳಿತಿದ್ದ ಜಾಗೃತ ದೇವರಾಯಿತು. ಅಂದಿನಿಂದ ಆ ದೇವರಿಗೆ ಭಕ್ತಿಯಿಂದ ಧನ ಧಾನ್ಯ ವಸ್ತುಗಳನ್ನು ಅರ್ಪಿಸಿದರು. ಊರ ಜನರಿಗೆ ಅನ್ನ ಸಂತರ್ಪಣೆ ಮಾಡಿ ಪುಣ್ಯ ಗ್ರಾಮವನ್ನಾಗಿ ಮಾಡಿಕೊಂಡರು. ಅವರು ಸಿದ್ಧನ ದರ್ಶನ ಪಡೆದು ಪುಣ್ಯರಾದರು, ಜೀವಿಗಳಾದರು. ಪಾಪವನ್ನು ಕಳೆದುಕೊಂಡು ಮನಸ್ಸಿಗೆ ಶಾಂತಿಯನ್ನು ತಂದುಕೊಂಡು ಫಲವನ್ನು ಪ್ರಾಪ್ತಿ ಮಾಡಿಕೊಂಡರು. ಈ ರೀತಿ ನಾವು ಶಿವನಾಮ ಸ್ಮರಣೆ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಅತಿ ದೊಡ್ಡ ಲಾಭವಾಗುತ್ತದೆ. ಮಾನವ ಜನ್ಮ ಸಿಗುವುದು ದುರ್ಲಭ ಐತಿ. ಸಿಕ್ಕ ಮೇಲೆ ಮಾನವ ಜನ್ಮದಿಂದ ಆಗುವುದು ಹಲವಾರು ಲಾಭಗಳು. ಇನ್ನು ಗುರು ಸಿಗುವುದು ದುರ್ಲಭ ಐತಿ. ಅಂದರೆ ಕಲಿಯುಗದಲ್ಲಿ ಗುರು ಸಿಗುವುದು ಅಂದರೆ ಅದು ತುಂಬ ದುರ್ಲಭದ ಮಾತು. ಒಂದು ವೇಳೆ ನಿಜವಾದ ಬ್ರಹ್ಮನಿಷ್ಠ ಗುರು ಸಿಕ್ಕರೆ ನಮಗೆ ಸೂತ್ರೀಯ ಬ್ರಹ್ಮನಿಷ್ಠ ಗುರು ಯಾವಾಗ ಸಿಗ್ತಾನಂದ್ರೆ ನಮ್ಮ ಮಾನವ ಜನ್ಮವೇ ಸಾರ್ಥಕವಾಯಿತು. ಜನ್ಮಾಂತರದ ಕರ್ಮಗಳು ಕಳೆದು ಮಾನವ ಜನ್ಮವ ಸಾರ್ಥಕವಾಗಿ ಭವದಿಂದ ಮುಕ್ತರಾಗಿ ನಾವು ಕೂಡ ಭವಚಕ್ರದಿಂದ ಬಿಡುಗಡೆ ಮಾಡಿಕೊಳ್ಳುತ್ತೇವೆ. ಈ ಒಂದು ಭವಚಕ್ರದಿಂದ ಬಿಡುಗಡೆ ಮಾಡಿಕೊಳ್ಳಬೇಕಾಗಿದ್ದು ಎಲ್ಲರ ಆದ್ಯ ಕರ್ತವ್ಯ. ಮಾನವ ಜನ್ಮಕ್ಕೆ ಬಂದ ಮೇಲೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಭವಚಕ್ರದಿಂದ ಬಿಡುಗಡೆಯನ್ನು ಮಾಡಿಕೊಳ್ಳಲೇಬೇಕು. ಹಾಗಾಗಿ ಮಹಾತ್ಮರ ನುಡಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡೆ ನುಡಿ ಆಚಾರ ವಿಚಾರಗಳನ್ನು ಒಂದೇ ಮಾರ್ಗದಲ್ಲಿ ನಡೆದು ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುತ್ತಾರೆ ನನ್ನ ಎಲ್ಲ ಆಧ್ಯಾತ್ಮಿಕ ಮುಮುಕ್ಷಿಗಳೆಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಎರಡು ನುಡಿಗಳನ್ನು ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ. ಹರಿ ಓಂ ತತ್ಸಂ. ಸರ್ವೇ ಜನ ಸುಖಿನೋ ಭವಂತು. ಸನ್ಮಂಗಳಾದಿ.